ಫ್ರೆಂಡ್ಸ್ ಎಲ್ಲರೂ ವಿಡಿಯೋ ಸ್ವಾಗತ. ನಾನು ಇವತ್ತು ಹೇಳ್ತಾ ಇರೋದು ಕನ್ನಡ ವ್ಯಾಕರಣ. ನೋಡಿ, ನಮ್ಮ ಒಂದು ಕರ್ನಾಟಕ ಟೆಕ್ಸ್ಟ್ ಬುಕ್ ಏನೆಲ್ಲ ಕೊಟ್ಟಿದ್ದಾರೆ ನೋಡಿ, ಅದನ್ನು ನಾನು ಸಂಪೂರ್ಣ ಕನ್ನಡ ವ್ಯಾಕರಣ ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೇನೆ. ನೋಡಿ, ವ್ಯಾಕರಣ ಮಾಹಿತಿ ನೋಡಿ, ಕನ್ನಡದಲ್ಲಿ 49 ಅಕ್ಷರಗಳಿದ್ದಾವೆ. ಇನ್ನು ಕ್ರಮಬದ್ಧ ಜೋಡಣೆ ವರ್ಣಮಾಲೆ ಎನ್ನುವರು ಇಲ್ಲಿ ಇಂಪಾರ್ಟೆಂಟ್ ಏನಿದೆ ಅದನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಓಕೆ, ಟೈಮ್ ಕಮ್ಮಿ ಇರೋದ್ರಿಂದ ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು ನಿಮಗೆ ಗೊತ್ತಿದ್ದಾವೆ. ಓಕೆ, ಇಲ್ಲಿ ಸ್ವರಾಕ್ಷರ ಅದರಲ್ಲಿ ಸ್ವರಗಳು ನೋಡಿ 13 ಇರ್ತವೆ. ಕನ್ನಡ ಸ್ವರಗಳು 10 ಸ್ವರಗಳು, ಅದರಲ್ಲಿ ಋಷಸ್ವರ, ದೀರ್ಘ ಸ್ವರ ಅಂತ ಬರುತ್ತೆ. 6 ಋಷಸ್ವರ, 7 ದೀರ್ಘ ಸ್ವರಗಳು. ಇಲ್ಲಿ ನೋಡಿ, ಋಷಸ್ವರ ಅಂದರೆ 1 ಮಾತ್ರ ಕಾಲಾವಧಿಯಲ್ಲಿ, ದೀರ್ಘ ಸ್ವರ ಅಂದರೆ 2 ಮಾತ್ರ ಕಾಲಾವಧಿಯಲ್ಲಿ. ವ್ಯಂಜನಾಕ್ಷರಗಳು ನೋಡಿ, ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವುದು ಏನಂತಾರೆ ವ್ಯಂಜನಾಕ್ಷರಗಳು. ಈಗ ಕ ಪ್ಲಸ್ ಅ, ಕ ಇದು ವ್ಯಂಜನಾಕ್ಷರ, ಇದರ ಜೊತೆ ಸ್ವರಗಳ ಸಹಾಯ. ಓಕೆ, ಇನ್ನು ವ್ಯಂಜನಾಕ್ಷರಗಳಲ್ಲಿ 2 ವಿಧ: ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ನೋಡಿ, ಇವು ಉತ್ಪತ್ತಿಯಾಗುವ ರೀತಿಯಿಂದ ವರ್ಗೀಯ, ಅವರ್ಗೀಯ ಅಂತ ಕರೀತಾರೆ. ಇದರಲ್ಲಿ 25 ವರ್ಗೀಯ ಇದ್ದಾವೆ, 9 ಅವರ್ಗೀಯ ಇದ್ದಾವೆ. ಟೋಟಲ್ 34 ವ್ಯಂಜನಗಳು. ಇದರಲ್ಲಿ ಮತ್ತೆ ವರ್ಗೀಯ ವ್ಯಂಜನ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಂತ ಬರುತ್ತೆ. ಅಲ್ಪಪ್ರಾಣ ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಿದ್ರು, ಮಹಾಪ್ರಾಣ ಅಂದರೆ ಹೆಚ್ಚು ಉಸಿರು, ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ನ್ಯ, ಈ, ಣ, ನ, ಮ, ನ ಎಂತಕ್ಕಂಥ ಅನುನಾಸಿಕ ಅಂತ ಕರಿತೀವಿ. ನೆಕ್ಸ್ಟ್ ಅವರ್ಗೀಯ ವ್ಯಂಜನಗಳು ನೋಡಿ, ಅವರ್ಗೀಯದಲ್ಲಿ 9 ಇದಾವೆ ಅಂತ ಹೇಳಿದೆ. ಇವೆಲ್ಲ ಏನು 9. ಓಕೆ, ನೆಕ್ಸ್ಟು ಯೋಗವಾಹಕಗಳು. ಅನುಸ್ವಾರ ವಿಸರ್ಗನ ಏನಂತ ಕರೀತಾರೆ, ಯೋಗವಾಹಕಗಳು ಅಂತ ಕರೀತಾರೆ. ಅಂ, ಅಹ. ಓಕೆ, ನೆಕ್ಸ್ಟ್ ನೋಡಿ, ನೀವು ಈ ಒಂದು ಏನಾದರೂ ನೀವು ಬೇಕಾದರೆ ಏನು ಮಾಡ್ಕೊಳ್ಳಿ, ನಾನು ಈ PDF ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಬೇಕಂದ್ರೆ ನೀವು ಅಲ್ಲಿಂದ ಕೂಡ ಪಡಿಬೋದು ವ್ಯಂಜನಾಕ್ಷರಗಳು. ಓಕೆ, ಇವೆಲ್ಲ ಏನು ಹೋಮ್ವರ್ಕ್ ಥರ ಇದೆ. ನೆಕ್ಸ್ಟು ಸಂಯುಕ್ತಾಕ್ಷರಗಳು ನೋಡಿ, ವ್ಯಂಜನಾಕ್ಷರಗಳು ಅಂದರೆ ನಿಮಗೆ ಗೊತ್ತಾಯಿತು, ಸ್ವರಗಳ ಸಹಾಯದಿಂದ. ಸಂಯುಕ್ತಾಕ್ಷರ ಅಂದ್ರೇನು, ಒತ್ತಕ್ಷರ. ಓಕೆ, ಇದರಲ್ಲಿ ಸಜಾತಿ, ವಿಜಾತಿ ಅಂತಾರೆ. ಸಜಾತಿ ಅಂದರೆ ಒಂದೇ ಜಾತಿಯ, ವಿಜಾತಿ ಅಂದರೆ ಬೇರೆ ಜಾತಿಯ. ಅಂದರೆ ಈಗ ನೋಡಿ, ಅಕ್ಕ, ಇಲ್ಲಿ ಕಕ್ಕೆ ಕ ಒತ್ತಿದೆ, ಒಂದೇ ಜಾತಿ. ಈಗ ಮತ್ತು ಇಸ್ತ್ರಿ ಅಂತ ತಗೊಳ್ಳಿ, ಇಸ್ತ್ರಿ ಇಲ್ಲೇನಿದೆ, ಬೇರೆ ಒತ್ತಕ್ಷರ ಇದೆ. ಹಾಗೆ ಇವೆಲ್ಲ ಸಜಾತಿ, ವಿಜಾತಿ ಬೇರೆ ಬೇರೆ. ಇನ್ನು ನೆಕ್ಸ್ಟು ವಚನಗಳು ನೋಡಿ. ಆನೆಯು ಎಲ್ಲರ ಮೆಚ್ಚುಗೆಯನ್ನು ಗಳಿಸಿತು, ಕಾಡಿನ ವಿವಿಧ ರೀತಿಯ ಪ್ರಾಣಿಗಳು ವಾಸವಾಗಿದ್ದು. ಮೋಸ್ಟ್ಲಿ 1 ಅಥವಾ 2 ಪಾಠಗಳನ್ನ ಮಾಡ್ತೇನೆ. ನೋಡೋಣ, ಒಂದರಲ್ಲೇ ಮುಗಿತಂದ್ರೆ ಓಕೆ, ಇಲ್ಲಾಂದರೆ ಇನ್ನೊಂದು ಪಾಠ ಕೂಡ ಮಾಡ್ತೇನೆ. ಆನೆ ಎಂಬುದು ಒಂದು ಆನೆ ಎಂಬುದು ಸೂಚಿಸುತ್ತದೆ. ಓಕೆ, ಆನೆ ಅಂದರೆ ಒಂದು ಆನೆ. ಜಿಂಕೆಯು ಸಿದ್ಧವಾಗಿ ಬಂದಿದ್ದು, ಬೆಕ್ಕುಗಳು ಸಭೆಯಲ್ಲಿ ಬಾಗಿದ್ದು. ಈ ರೀತಿ ಅಂದರೆ ಏಕವಚನ, ಬಹುವಚನ. ಇದು ನೋಡಿ, ಏಕವಚನ ಅಂದರೆ ಒಂದೇ ಇರುವಂಥದ್ದು, ಬಹುವಚನ ಅಂದರೆ ಒಂದಕ್ಕಿಂತ ಹೆಚ್ಚಿರುವಂಥದ್ದು, 2 ಇದ್ದಂದ್ರೆ ಬಹುವಚನ. ಮಗು, ಮಕ್ಕಳು, ಈ ರೀತಿ. ಇನ್ನು ನಾಮಪದ, ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳು ಏನಂತ ಕರಿತೀರಿ, ನಾಮಪದ. ಓಕೆ, ನಾಮಪದದ ಬಗ್ಗೆ ನಿಮಗೆ ಗೊತ್ತಾಯಿತು. ಇಲ್ಲಿ ಏನು ವ್ಯಕ್ತಿ, ಪ್ರಾಣಿಗಳ ಹೆಸರು ಏನಿದೆ ಅದನ್ನು ಉದಾಹರಣೆ, ಒಂದು ಏನೋ ಹೆಸರು, ಎಲ್ಲ ಪ್ರಾಣಿಗಳ ಹೆಸರು. ನಾಮಪದಗಳಲ್ಲಿ 3 ಪದಗಳು ಅಂದರೆ 3 ವಿಧಗಳು: ರೂಢನಾಮ, ಅಂಕಿತನಾಮ, ಅನ್ವರ್ಥಕ ನಾಮ. ಇದ್ರ ಮೇಲೆ ಪ್ರಶ್ನೆಗಳು ಸಾಕಷ್ಟು ಬಂದಿದ್ದಾವೆ. ರೂಢನಾಮ ಅಂದರೆ ರೂಢಿಯಿಂದ ಬಂದಂಥ ಹೆಸರುಗಳು, ನದಿ, ಪರ್ವತ, ಹೆಂಗಸು, ಪಟ್ಟಣ, ವಿದೇಶ ಇತ್ಯಾದಿ. ಅಂಕಿತನಾಮ ಅಂದರೆ ಇಟ್ಟಂಥ ಹೆಸರುಗಳು, ಏನು ಕೂಡಲಸಂಗಮ, ಬಸವಣ್ಣ, ಪುರಂದರ ವಿಠಲ, ಗಂಗಾ ನದಿ, ಬ್ರಹ್ಮಪುತ್ರ ನದಿ, ಇವೇನು ನಾವು ಇಟ್ಟಿರೋಂಥ ಹೆಸರುಗಳಿವೆಲ್ಲ. ಅನ್ವರ್ಥಕ ನಾಮ ನೋಡಿ, ಅದರ ರೂಪ, ಗುಣ, ವೃತ್ತಿ, ಸ್ವಭಾವ, ಅದಕ್ಕೆ ಇಟ್ಟಿರುವಂಥ ಹೆಸರುಗಳನ್ನು ಅನ್ವರ್ಥಕ ನಾಮಗಳು. ಅಂದರೆ ಈಗ ಒಬ್ಬರು ಯಾರು ಬಿಸ್ನೆಸ್ ಮ್ಯಾನ್ ಇದ್ದರೆ ಅವನೇನಂತ ಕರಿತಾರೆ, ವ್ಯಾಪಾರಿ ಅಂತ ಕರಿತಾರೆ. ಹಾಸ್ಪಿಟ್ಲಲ್ಲಿ ಯಾರು ಅಡ್ಮಿಟ್ ಆಗಿದ್ರೆ ರೋಗಿ ಅಂತ ಕರಿತಾರೆ. ಓಕೆ, ಬಳೆ ಮಾರುವವನ ಬಳಿಗಾರ, ಪೂಜೆ ಮಾಡೋ ಪೂಜಾರಿ, ಹೀಗೆ ಅವರ ವೃತ್ತಿ ಮೇಲೆ ಕರೆದರೆ ಅದು ಅನ್ವರ್ಥಕ ನಾಮ. ನೆಕ್ಸ್ಟ್ ನೋಡಿ, ಪ್ರತ್ಯಯಗಳ ಪರಿಚಯ. ಇಲ್ಲಿ ನಾನು 6 to 10th ಏನಿದೆ ನೋಡಿ, ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋಂಥ ಗ್ರಾಮರ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಓಕೆ, PDO ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ.
ನೆಕ್ಸ್ಟು ನೋಡಿ ಪ್ರತ್ಯಯಗಳ ಪರಿಚಯ. ಪ್ರಥಮ, ಉ, ದ್ವಿತೀಯ, ಅನ್ನು ಏನು ಬರ್ತವೆ ಇವೆಲ್ಲ ವಿಭಕ್ತಿ ಪ್ರತ್ಯಯಗಳು. ಓಕೆ, ಈ ಪ್ರತ್ಯಯಗಳನ್ನ ನಿಮಗೆ ಗೊತ್ತಿರಬೇಕು. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಪಂಚಮಿ ದಶೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. 7 ಒಂದು ವಿಭಕ್ತಿ ಪ್ರತ್ಯಯಗಳಿದ್ದಾವೆ. ಇಲ್ಲಿ ನಾಮ ಪ್ರಕೃತಿ ವಿಭಕ್ತಿ ಪ್ರತ್ಯಯ ಪದ ಈ ರೀತಿ ಇರುತ್ತೆ. ಇನ್ನು ನೆಕ್ಸ್ಟು ವ್ಯಾಕರಣ ಮಾಹಿತಿ. ಲೇಖನ ಚಿಹ್ನೆಗಳು ನಿಮಗೆ ಗೊತ್ತಿರೋದೆ. ನಮ್ಮ ನೋಡಿ ಲೇಖನ ಚಿಹ್ನೆ ಎದಕ್ಕೆ ಬಳಸ್ತೀವಿ ಅಂದರೆ ಓದುಗರಿಗೆ ಸ್ಪಷ್ಟವಾಗಿ ಅರ್ಥವಾಗಲಿ ಎಂದು. ಓಕೆ, ನೆಕ್ಸ್ಟು ಪೂರ್ಣವಿರಾಮ ಅಂದರೆ ವಾಕ್ಯ ಮುಗಿಸಿದ ನಂತರ ಅರ್ಧ ವಿರಾಮ, ಅಲ್ಪ, ಪ್ರಶ್ನೆ. ಓಕೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನೆಕ್ಸ್ಟ್ ನೋಡಿ ಇವೆಲ್ಲ ಚಿಹ್ನೆಗಳಿದ್ದಾವೆ. ಸುಮಾರು 9 ಚಿಹ್ನೆಗಳನ್ನ ಬಳಸ್ತಾರೆ ಲೇಖನಗಳು. ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಅಂದರೆ ಯಾವ ಚಿಹ್ನೆ ಯಾವುದಕ್ಕೆ ಬಳಸ್ತಾರೆ ಅಂತ ಕೇಳ್ತಾರೆ. ಓಕೆ, ಅದನ್ನು ಒಂದ್ಸಲ ನೀವು ನೋಡ್ಕೊಂಡ್ರಿ. ನೆಕ್ಸ್ಟು ಸಮಾನಾರ್ಥಕ ಪದಗಳು. ಇವರಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಪ್ರಾಣಿ ವಸ್ತುಗಳು ಒಂದೇ ಹೆಸರಿಗೆ ಹಲವಾರು ಅರ್ಥಗಳನ್ನು ಸೂಚಿಸುವುದನ್ನು ಸಮಾನಾರ್ಥಕ ಪದ. ಕಾಯಕ ಅಂದರೆ ಕೆಲಸ, ಉದ್ಯೋಗ, ಕಸುಬು, ಉಳಿಗ, ದುಡಿಮೆ. ಹೀಗೆ ಒಂದು ಶಬ್ದಕ್ಕೆ ಹಲವಾರು ಪದಗಳನ್ನು ನೀಡಿದರೆ ಸಮಾನಾರ್ಥಕ ಪದ. ನಾನಾರ್ಥಕ ಅಂದರೆ ಒಂದು ಶಬ್ದ ಇತರ ಹಲವಾರು ಅರ್ಥವನ್ನು ಸೂಚಿಸುತ್ತಾರೆ. ಸಮಾನಾರ್ಥಕ ಅಂದರೆ ಈಗ ಒಂದು ಹೆಸರಿಗೆ 1, 2, 3 ಹೆಸರುಗಳಾದರೆ ಸಮಾನಾರ್ಥಕ. ನಾನಾರ್ಥಕ ಅಂದರೆ 5, 6 ಎಷ್ಟು ಬೇಕಾದ ಅಷ್ಟು ಸಾಧ್ಯವಿಲ್ಲದಷ್ಟು ಹೆಸರುಗಳನ್ನು ಬರ್ತವೆ. ಈಗ ದಂಡ ಅಂದರೆ ಶಿಕ್ಷೆ, ಕೋಲು, ಸೈನ್ಯ ಈ ರೀತಿ ಬರುತ್ತೆ. ಸಮಾನಾರ್ಥಕ ನಾನಾರ್ಥಕ ಎರಡೂ ರೀತಿ ಒಂದೇ, ಬಟ್ ಸಮಾನಾರ್ಥಕ ಅಂದರೆ ಲಿಮಿಟೆಡ್, ನಾನಾರ್ಥಕ ಅಂದರೆ ಜಾಸ್ತಿ. ಇನ್ನು ಲಿಂಗಗಳು ನೋಡಿ. ಶಿವಪುರದಲ್ಲಿ ಒಬ್ಬ ಶಿವಭಕ್ತನಿದ್ದನು. ಭಜನೆ ಶಿವಶರಣೆ ಇದ್ದಳು, ಬಂದಿದ್ದಳು. ನದಿ ಹತ್ತಿರ ಒಂದು ಮೊಸಳೆ ಇತ್ತು. ಇವೆಲ್ಲ ಏನು? ಇಲ್ಲಿ ಶಿವಭಕ್ತ ಅಂದರೆ ಯಾರು? ಶಿವ ಗಂಡು, ಹಾಗಾಗಿ ಗಂಡಸು ಅಂತ ಬರುತ್ತೆ. ಶರಣೆ ಅಂದರೆ ಮಹಿಳೆ ಅಂತ ಬರುತ್ತೆ, ಹೆಣ್ಣು. ಮೊಸಳೆ ಪ್ರಾಣಿ ನಪುಂಸಕ ಅಂತ ಬರುತ್ತೆ. ಇಲ್ಲಾಂದರೆ ಕೂಡ ಇನ್ನು ಗಂಡಸು ಎಂಬುದನ್ನಾಗಲಿ ಹೆಂಗಸು ಹೇಳೋದಿಲ್ಲ, ಹಾಗಾಗಿ ನಪುಂಸಕ ಅಂತ ಬರೀಬೇಕು. ಓಕೆ, ಇನ್ನು ಗಂಡಸು ಅಂತಂದರೆ ಪುಲ್ಲಿಂಗ, ಹೆಣ್ಣು ಅಂತ ಬಂದರೆ ಸ್ತ್ರೀಲಿಂಗ, ಇನ್ನು ಉಳಿದರಂತ ಏನು ನಪುಂಸಕಲಿಂಗ. ನೋಡಿ ಒಟ್ಟಾರೆ ಪುಲ್ಲಿಂಗ, ಸ್ತ್ರೀಲಿಂಗ, ಓಕೆ, ನಪುಂಸಕ, ಈ 3 ಇಂಪಾರ್ಟೆಂಟ್. ನೆಕ್ಸ್ಟ್ ಸಂಧಿ ಪರಿಚಯ ನೋಡಿ. ವ್ಯಾಕರಣ ಸಂಧಿ ಅದಕ್ಕೆ 2-3 ಅಕ್ಷರಗಳನ್ನ ಸೇರಿಸಿ 2 ಅಕ್ಷರ ಕೂಡಿಸಿ ಹೇಳುವಂಥ ಪದಗಳು. ಅವನಲ್ಲಿ ಮಳೆಗಾಲ ಈ ರೀತಿ. ಓಕೆ ನೋಡಿ, ಅದರಲ್ಲಿ ಕನ್ನಡ ಸಂಧಿ, ಸಂಸ್ಕೃತ ಸಂಧಿ, ಹೀಗೆ ಹಲವಾರು ರೀತಿಗಳಿದ್ದಾವೆ. ಅದರಲ್ಲಿ ನಾನು ಮೊದಲಾಗಿ ನೋಡಿ ಹೀಗೆ ಪದಗಳನ್ನು ಸೇರಿಸಿದರೆ ಏನಾಗುತ್ತೆ? ಸಂಧಿ ಆಗುತ್ತದೆ. ಓಕೆ, ಪೂರ್ವ ಪದ ಉತ್ತರ ಪದ ಸಂಧಿ ಕಾರ್ಯ ಆಗುತ್ತದೆ. ಪೂರ್ವ ಪದಗಳು ಉತ್ತರ ಪದಗಳು ಸೇರಿದರೆ ಸಂಧಿ ಕಾರ್ಯ ಆದರೆ ಏನು? ಸಂಧಿ ಎನ್ನುವರು. ಓಕೆ, ಈಗ ನೋಡಿ ಲೋಪ ಸಂಧಿ. ಕನ್ನಡ ಸಂಧಿಗಳೊಳಗೆ ಲೋಪ ಸಂಧಿ. ಮೇಲೆ ಪ್ಲಸ್ ಇಟ್ಟು, ಮೇಲಿಟ್ಟು. ಮೇಲಿನ ಸಂಧಿ ಕಾರ್ಯ ಗಮನಿಸಿದರೆ ಮೇಲೆ ಎಂಬ ಪೂರ್ವ ಪದ ಕೊನೆಯಲ್ಲಿರುವ ಎ ಎಂಬ ಇಲ್ಲಿ ಲೋಪವಾಗಿದೆ. ನೋಡಿ ಇಲ್ಲಿ ಲೇ ಇದೆ ನೋಡಿ, ಈ ಅಕ್ಷರ ಬಂದಿದೆ, ಈ ಅಕ್ಷರ ಹೋಗಿ ಈ ಫಸ್ಟ್ ಅಕ್ಷರ ಬಂದಿದೆ. ನೀವು ಕ್ಲಿಯರ್ ಆಗಿ ತೋರಿಸ್ತೇನೆ ನೋಡಿ, ಎ ಹೋಗಿ ಈ ಬಂದಿದೆ, ಹಾಗಾಗಿ ಏನಾಗಿದೆ? ಮೇಲಿಟ್ಟು ಆಗಿದೆ. ಗಮನಿಸಿದರೆ ಈ ರೀತಿ ಲೋಪ, ಪೂರ್ವ ಪದ ಲೋಪ ಆಗಬೇಕು, ಕೊನೆಯ ಅಕ್ಷರ, ಅದು ಲೋಪ ಸಂಧಿ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡಿ. ಮುಳ್ಳು ಪ್ಲಸ್ ಅನ್ನು ಮುಳ್ಳನ್ನು ಬಂದಿದೆ, ಏನು? ಲೋಪ ಸಂಧಿ. ಇಲ್ಲೇನಿದೆ? ಡೆಫಿನಿಷನ್ ಏನಿದೆ? ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಲೋಪವಾದರೆ ಲೋಪ ಸಂಧಿ. ಓಕೆ, ಇನ್ನೊಂದಿಷ್ಟು ಎಕ್ಸಾಂಪಲ್ ಇದೆ, ಇವುಗಳನ್ನು ನೋಡ್ಕೊಳ್ಳಿ. ಇನ್ನು ಆಗಮ ಸಂಧಿ. ಹೊಲ ಪ್ಲಸ್ ಅನ್ನು ಹೊಲವನ್ನು. ಹೊಸದಾಗಿ ಆಗಮ ಹೋದರೆ ಆಗಮ ಸಂಧಿ. ಏನು? ಡೆಫಿನಿಷನ್ ನೋಡ್ರಿ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಒಂದು ಅಕ್ಷರ ಆಗಮವಾದರೆ ಆಗಮ ಸಂಧಿ. ಹೊಸ ಅಕ್ಷರ ಬರಬೇಕು. ಇಲ್ಲಿ ನೋಡಿ, ಹೊಳೆ ಪ್ಲಸ್ ಅಲ್ಲಿ ಹೊಳೆಯಲ್ಲಿ. ಇಲ್ಲೆಲ್ಲಿ ಈ ಅಕ್ಷರ ಹೋಗಿ ಈ ಅಕ್ಷರ ಬಂದಿಲ್ಲ, ಯ ಬಂದಿದೆ, ಹಾಗೆ ಹೊಳೆಯಲ್ಲಿ ಯ ಅಥವಾ ವಗಳು ಬರುತ್ತೆ, ಆಗಮ ಸಂಧಿ. ಗಡಿಬಿಡಿಯಿಂದ ನೋಡಿ, ಗಡಿಬಿಡಿಯಿಂದ ಯ ಆಗಿದೆ, ವ ಆಗಿದೆ. ಆದೇಶ ಸಂಧಿ ನೋಡಿ, ಕನ್ನಡ ಸಂಧಿಯಲ್ಲಿ
ಸ್ವರಸಂಧಿಗಳು ಯಾವುವು? ಲೋಪ ಸಂಧಿ ಮತ್ತು ಆಗಮ ಸಂಧಿಗಳೇನು? ಸ್ವರಸಂಧಿಗಳು. ಆದೇಶ ಸಂಧಿ, ವ್ಯಂಜನ ಸಂಧಿ. ಇಲ್ಲಿ ಕೋಪ ಪ್ಲಸ್ ಕೊಂಡು, ಕೋಪಗೊಂಡು, ಗಜದಡ ಬಳಿಗೆ ಗಜಡದಬ ಬಂದರೆ ಏನು? ಆದೇಶ ಸಂಧಿ. ಮೈ ಪ್ಲಸ್ ದೊಳೆ, ಮೈದೊಳೆ. ನೋಡಿ, ಸಂಧಿ ಆಗುವಾಗ ಒಂದು ಅಕ್ಷರ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದರೆ ಅದನ್ನೇನು? ಆದೇಶ ಸಂಧಿ ಎನ್ನುವರು. ನೋಡಿ, ಕನ್ನಡ ಸಂಧಿಗಳು 3 ಇದಾವೆ: ಲೋಪ, ಆಗಮ, ಆದೇಶ. ಇನ್ನು ಪ್ರಕೃತಿ ಭಾವ. ಇದೇನೆಂದರೆ ಕೆಲವು ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯವು ನಡೆಯುವುದಿಲ್ಲ, ಪ್ರಕೃತಿ ಭಾವ ಎನ್ನುತ್ತೇವೆ. ಅಣ್ಣ ಓಡಿ ಬಾ, ಅಣ್ಣ ಓಡಿ ಬಾ, ಡೈರೆಕ್ಟ್ ಏನು ಚೇಂಜಸ್ ಇಲ್ಲ. ಕೃಷ್ಣ ಎಲ್ಲಿದೆ, ಕೃಷ್ಣ ಎಲ್ಲಿದೆ, ಅಣ್ಣ ಎಲ್ಲಿದೆ, ಅಣ್ಣ ಎಲ್ಲಿದೆ. ಓಕೆ. ವಿರುದ್ಧಾರ್ಥಕ ಪದ ಅನುಭವ, ಅನನುಭವ. ಆದಿ ನೋಡಿ, ಆದಿ ಅಂತ್ಯನೂ ಬರುತ್ತೆ, ಅನಾದಿನೂ ಬರುತ್ತೆ. ಉತ್ತಮ, ಅಧಮ, ಉನ್ನತಿ, ಅವನತಿ, ಗರ್ವಿ, ನಿರ್ಗವಿ. ನೆಕ್ಸ್ಟ್ ನೋಡಿ, ಕ್ರಿಯಾಪದ. ಕ್ರಿಯಾಪದ ನೋಡೋಣ. ಕರ್ತುವಿನ ಕ್ರಿಯೆಯನ್ನು ಹೇಳುವ ಪದವು ಕ್ರಿಯಾಪದ. ಇದು ಕರ್ತವು ಮಾಡುವ ಕೆಲಸವನ್ನು ತಿಳಿಸುವುದರಿಂದ ವಾಕ್ಯದಲ್ಲಿ ಪ್ರಧಾನ ಅರ್ಥವನ್ನು ನಿರ್ವಹಿಸುತ್ತದೆ. ಓಕೆ. ರಾಮನು ನದಿಯಲ್ಲಿ ಈಜಿದನು, ಇದೊಂದು ವಾಕ್ಯ. ಈಜು ಎಂಬುದನ್ನು ಕ್ರಿಯೆ. ಏನು ಮಾಡಿದ ರಾಮ ಅನ್ನೋದು ಈಜಿದನು ಕ್ರಿಯೆಯನ್ನು ತೋರಿಸ್ತದೆ. ನೆಕ್ಸ್ಟ್ ಕಾಲಗಳು: ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ನೋಡಿ, ವರ್ತಮಾನ ಅಂದರೆ ಈ ಪ್ರೆಸೆಂಟ್ ನಡೆದಿರುವಂಥದ್ದು. ಭೂತಕಾಲ ಅಂದರೆ ಹಿಂದೆ ಆಗಿರುವಂಥದ್ದು. ಭವಿಷ್ಯ ಅಂದರೆ ಮುಂದೆ ಆಗುವಂಥದ್ದು. ಓಕೆ. ಇಲ್ಲಿ ನೋಡಿ ಎಕ್ಸಾಂಪಲ್ ನೋಡಿ. ಭೂತಕಾಲ: ಮಹೇಂದ್ರನು ಮನೆಗೆಲಸವನ್ನು ಮಾಡಿದನು. ಮೊದಲು ಮಾಡಿದ ಭೂತ ಹಳೆಕದು. ವರ್ತಮಾನ ಅಂದರೆ ಈ ಸದ್ಯ ಕೆಲಸ ಮಾಡುತ್ತಾನೆ. ಇನ್ನು ಭವಿಷ್ಯತ್ ಕಾಲ ಅಂದರೆ ಮುಂದೆ ಅವನು ನೌಕರಿ ತಗೋವನು, ಮುಂದೆ ಆಟ ಆಡುವನು, ಈ ರೀತಿ ಇದ್ದರೆ ನೋಡಿ. ಇಲ್ಲಿ ಎಕ್ಸಾಂಪಲ್ ಕೂಡ ಇದೆ, ಒಂದಿಷ್ಟು ಟ್ರೈ ಮಾಡಿ. ನೆಕ್ಸ್ಟು ವ್ಯಾಕರಣ ಮಾಹಿತಿ. ಈ PDF ನಾನು ಹಾಕಿರ್ತೀನಿ ಟೆಲಿಗ್ರಾಮ್ ಚಾನಲ್, ಅದನ್ನು ತೆಗೆದುಕೊಳ್ಳಿ. ಓಕೆ. ಹಿಂದಿನ ಅಧ್ಯಾಯಗಳಲ್ಲಿ ಕ್ರಿಯಾಪದದ ರೂಪಗಳನ್ನು ಪರಿಚಯಿಸಿಕೊಂಡಿದ್ದಲ್ಲವೇ? ನೆಕ್ಸ್ಟು ನಾವು ಈಗ ಆಲ್ರೆಡಿ ಕ್ರಿಯಾಪದನ ಕಲ್ತಿದ್ದೇವೆ. ಕ್ರಿಯೆ ಯಾವ ರೀತಿ ಹೇಳೋದಂತ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅಲ್ಲಿ ಕ್ರಿಯಾಪದ ಮೂಲ ರೂಪ ಏನು? ಧಾತು. ಕ್ರಿಯಾಪದದ ಮೂಲ ರೂಪ ಏನು? ಧಾತು. ಅದಕ್ಕೆ ಕ್ರಿಯಾ ಪ್ರಕೃತಿ ಅಂತ ಕೂಡ ಕರೀತಾರೆ. ಏನಂದರೆ ತಿನ್ನುತ್ತಾನೆ, ತಿನ್ನುತ್ತಾಳೆ, ತಿನ್ನು. ಓಕೆ. ರಾಮನು ಶಾಲೆಗೆ ಹೋದನು. ಹೋದನು ಕ್ರಿಯಾಪದ, ಅದರ ಧಾತು ಏನು? ಹೋದ. ಈ ರೀತಿ. ಇಲ್ಲಿ ನೋಡಿ ಎಕ್ಸಾಂಪಲ್ ಇದೆ. ಪ್ರಥಮ ಪುರುಷ, ಮಧ್ಯಮ, ಉತ್ತಮ ಪುರುಷ. ಇಲ್ಲೇನಿದೆ? ಅವನು ತಿನ್ನುತ್ತಾನೆ, ತಿನ್ನುತ್ತಾರೆ ಬಹುವಚನದಲ್ಲಿ. ತಿಂದನು, ತಿಂದರು, ತಿನ್ನುವನು, ತಿನ್ನುವನು. ಇಲ್ಲಿ ಕಾಲಗಳು ಬದಲಾದಂಗೆ ಒಂದು ಸ್ಟ್ಯಾಂಡರ್ಡ್ ಬದಲಾಗುತ್ತೆ. ಅವನು, ನೀನು, ನಾನು. ನಾನು ಅಂದರೆ ಉತ್ತಮ ಪುರುಷ, ಮಧ್ಯಮ ಅಂದರೆ ನೀನು. ಓಕೆ. ಇಲ್ಲಿ ಪ್ರಥಮ ಅಂದರೆ ಯಾರು? ಇರುವಂಥ ವ್ಯಕ್ತಿನ ಅವನು. ಯಾರದನ? ಅವನೇ ಪ್ರಥಮ. ಮಧ್ಯಮ ಅಂದರೆ ಯಾರಿದ್ದಾರೆ ನೋಡಿ. ಈಗ ನಾನಿದ್ದೀನಿ, ನಾನು ಹೇಳ್ತೀನಿ, ಇನ್ನೊಬ್ಬನ ಜೊತೆ ವರ್ಣನೆ ಮಾತಾಡ್ತಾನೆ. ನನ್ನ ಬಗ್ಗೆ ಹೇಳೋದು ಪ್ರಥಮ, ಬೇರೆಯವ್ರ ಬಗ್ಗೆ ಹೇಳೋದು ನೀನು, ಮತ್ತು ಉತ್ತಮದಾಗ ಕೂಡ ನಾನು ಬಗ್ಗೆ ಹೇಳೋದು. ಓಕೆ. ಇಷ್ಟು ಇದೆ. ನೆಕ್ಸ್ಟು ನೋಡಿ, ಇಲ್ಲಿ ನಿಮಗೆ ರಿವಿಷನ್ ಥರ ಆಗುತ್ತೆ. 49 ಅಕ್ಷರಗಳಿದ್ದವು, ಸ್ವರಗಳು 13, ವ್ಯಂಜನಗಳು 34, ಯೋಗಗಳು 2, ರಸಸ್ವರ 6, ದೀರ್ಘಸ್ವರ 7, ಅನುಸ್ವಾರ ವಿಸರ್ಗ ಯೋಗಗಳು 2 ರೀತಿ ಇದ್ದವು. ಓಕೆ. ಇನ್ನು ವ್ಯಂಜನದಲ್ಲಿ ವರ್ಗೀಯ, ಅವರ್ಗೀಯ 25, 9, ವರ್ಗೀಯ ವ್ಯಂಜನ 3, ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಇನ್ನು ಗುಣಿತಾಕ್ಷರಗಳು ನಮಗೆ ಹೇಳಿದೆ, ಕ ಪ್ಲಸ್ ಕ, ಇವೆಲ್ಲ ಗುಣಿತಾಕ್ಷರಗಳು. ಬಾಯಾರಿಕೆ, ಇಲ್ಲಿ ಅಕ್ಷರಗಳು ಬ ಪ್ಲಸ್ ಬ. ಓಕೆ. ಸಂಯುಕ್ತಾಕ್ಷರಗಳು ಅಂದರೆ ನೀವು ಹೇಳಿದೆ, ಸ್ವರದ ಮೂಲಕ ಉಂಟಾಗುವ ಸಂಯುಕ್ತ ಒತ್ತಕ್ಷರಗಳನ್ನು ಸಂಯುಕ್ತಾಕ್ಷರಗಳು ಎಂದು ಕರಿತೇವೆ. ಸಜಾತಿ, ವಿಜಾತಿ 2 ರೀತಿ ಬರ್ತವೆ ಅಂತ ಹೇಳಿದ್ದೆ. ಫುಲ್ ರಿವಿಷನ್ ಆಯ್ತು ಅನ್ಕೋತೀನಿ ನಿಮಗೆ. ಏಕವಚನ, ಬಹುವಚನ. ಓಕೆ. ನೆಕ್ಸ್ಟು ಇಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಆಲ್ರೆಡಿ ಹೇಳಿದ್ದೀನಿ ಅದರ ಬಗ್ಗೆ. ಓಕೆ. ಇನ್ನು ನೆಕ್ಸ್ಟು ವಸ್ತುವಾಚಕ ನಾಮಪದಗಳು. ನಾಮಪದಗಳಲ್ಲಿ ರೂಢಿನಾಮ, ಅಂಕಿತನಾಮ, ಅನ್ವರ್ಥಕ ನಾಮ. ಇಲ್ಲಿ ಅದನ್ನು ಕೂಡ ಡಿಸ್ಕಸ್ ಮಾಡಿದ್ದೇನೆ. ಇಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಹೇಳಿದ್ದೇನೆ, 7 ಬರ್ತವೆ ಅಂತ. ನೆಕ್ಸ್ಟು ಹಿಂದಿ ಪಾಠದಲ್ಲಿ ನಾಮಪದಗಳ ವಿಧಗಳ ಬಗ್ಗೆ ತಿಳಿದೆವು, ಅಂದರೆ ಹಿಂದಿನ ಪಾಠದಲ್ಲಿ. ಓಕೆ. ಈಗ ನುಡಿಗಟ್ಟು, ಗಾದೆ ಮತ್ತು ಅದರ ಬಗ್ಗೆ ತಿಳಿಯೋಣ. ನುಡಿಗಟ್ಟು ಅಂದರೆ ಏನು?
ವಿಶೇಷಾರ್ಥವುಳ್ಳ ಅಥವಾ ಒಳ ಅರ್ಥವುಳ್ಳ. ನುಡಿಗಟ್ಟು ಅಂದರೆ ಇನ್ಸೈಡ್ ಸ್ಟೋರಿ ಅಂತ ಕರಿತೀವಿ. ಅಂದರೆ ಈಗ ಒಂದೇನೋ ಎಕ್ಸಾಂಪಲ್ ಕೊಟ್ಟರೆ ಅದರೊಳಗೆ ಬಹಳ ದೊಡ್ಡ ಅರ್ಥಗಳಿರಬೇಕು. ಒಂದು ಇಡೀ ವಾಕ್ಯವನ್ನು ಒಂದೇ ಲೈನಲ್ಲಿ ಹೇಳುವಂಥದ್ದು. ನೋಡಿ, ಹಟ್ಟಕ್ಕೇರಿಸು ಅವನನ್ನು ಹಟ್ಟಕ್ಕೇರಿಸ್ಬಿಡು ಅಂತಂದರೆ ಹೊಗಳಿ ಹೊಗಳಿಯನ್ನು ಉಬ್ಬಿಸಿಬಿಡೋದು ಅಂದರೆ ಒಳ ಅರ್ಥಗಳು. ಗುಡ್ಡವನ್ನು ಬೆಟ್ಟ ಮಾಡೋದು ಅಂದರೆ ಕಡ್ಡಿಗೆ ಗುಡ್ಡ ಮಾಡುವಂಥ ಉತ್ತರ ಭಾಷೆಯಲ್ಲಿ ಹೇಳ್ತಾರೆ. ಈ ರೀತಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂದರೆ ಸಣ್ಣವರ ಮೇಲೆ ಪ್ರದರ್ಶನ. ಗಾದೆ ಅಂದರೆ ನಾನು ನುಡಿ, ಲೋಕೋಕ್ತಿ, ಒಂದು ವಿಷಯವನ್ನು ಕುರಿತು ಪರಿಣಾಮಕಾರಿಯಾಗಿ ತಿಳಿ ಹೇಳುವುದೇನು ಗಾದೆ ಮಾತುಗಳು. ಕೂತು ಉಣ್ಣೋನು ಕುಡಿಕೆ ಅನ್ನೋ ಸಾಲದು, ಈ ರೀತಿ ಹೇಳಿದ್ರೆ ಗಾದೆ ಮಾತು. ಒಗಟು ಅಂದರೆ ಏನೋ ಒಂದು ವಾಕ್ಯಗಳ ಈ ಥರ ಕವಿತೆಗಳ ಥರ ರಚನೆ ಮಾಡೋದು. ಅದರ ಒಂದೇ ಉತ್ತರ, ಒಂದೇ ಲೈನ್, ಒಂದೇ ಅಕ್ಷರದಲ್ಲಿ ಉತ್ತರ ಇರುತ್ತೆ. ನೋಡಿ, ಕೂಗಿದರೆ ರಾವಣ, ಹಾರಿದರೆ ಹನುಮಂತ, ಕೂತರೆ ಮುನಿಯಾರು ಕಪ್ಪೆ. ನೆಕ್ಸ್ಟು ಸರ್ವನಾಮಗಳು. ಪುಟ್ಟಿಗೆ ರೆಕ್ಕೆಗಳು ಬಂದವು, ಅವಳು ಮೇಲಕ್ಕೆ ಹಾರಿದಳು. ಶಂತನೊಬ್ಬ ರಾಜ, ಆತನ ಬೇಟೆಗಾಗಿ ಕಾಡಿಗೆ ಹೋಗುತ್ತಿದ್ದನು. ಇವನ್ನು ಸರ್ವನಾಮಗಳು. ಗುರುಗಳು ಶಾಲೆಗೆ ಹೊರಟರು, ಅವರು ಕೈಯಲ್ಲಿ ಪುಸ್ತಕ ಹಿಡಿದಿದ್ದರು. ಮೋತಿ ಜಾನ್ಸನ್ ನಾಯಿ, ಅದು ಆತನಿಗೆ ಬಲು ಪ್ರಿಯ. ತತ್ಸಮ ತದ್ಭವ. ನೋಡಿ, ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ವಿಕಾರ ಹೊಂದದೆ ಬಳಸಲ್ಪಡುವ ಶಬ್ದಗಳನ್ನು ತತ್ಸಮಗಳೆಂದು ಕರೆಯುವರು. ತತ್ ಪ್ಲಸ್ ಸಮ ಎಂದರೆ ಅದಕ್ಕೆ ಸಂಸ್ಕೃತ ಪದಕ್ಕೆ ಸಮನಾದ ಎಂದರ್ಥ. ಶ್ರೀ ಸೂರ್ಯ ತ್ಯಾಗ ವಿಜ್ಞಾನ ಪುಸ್ತಕ. ಈ ರೀತಿ ತತ್ಸಮ ತದ್ಭವ. ನೋಡಿ, ಒಂದೇ ಲೈನ್ ಹೇಳಬೇಕಂದ್ರೆ ಕನ್ನಡಕ್ಕೆ ಬರುವಾಗ ವಿಕಾರ ಹೊಂದದೆ ಬಳಸುವ ಶಬ್ದ ತತ್ಸಮ ತದ್ಭವ. ಅಂದರೆ ಈಗ ಸಂಸ್ಕೃತ ಪದಗಳು ಕನ್ನಡಕ್ಕೆ ಬರೋದನ್ನು ತತ್ಸಮ ತದ್ಭವ ಅಂತ ಕನ್ನಡದ ಕರಿತೀವಿ. ಓಕೆ, ಅದನ್ನು ಏನಂತ ತತ್ ಪ್ಲಸ್ ಸಮ ಎಂದರೆ ಅದಕ್ಕೆ ಸಂಸ್ಕೃತ ಪದಕ್ಕೆ ಸಮಾನವಾದದ್ದು ಅರ್ಥ ಅಂತ. ಓಕೆ, ಇಲ್ಲಿ ನೋಡಿ, ಶ್ರೀ ಸೂರ್ಯ ತ್ಯಾಗವಿದೆ, ಈ ಥರ ಇರುತ್ತೆ. ತದ್ಭವ ಅಂದರೆ ಏನು, ಸಂಸ್ಕೃತದಿಂದ ಕನ್ನಡಕ್ಕೆ ಬರುವ ಅಲ್ಪ ಸ್ವಲ್ಪ ಪುನಃ ಬದಲಾವಣೆ ಹೊಂದಿ ಬರುವ ಪದಗಳು. ಓಕೆ, ಇವಾಗ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ತತ್ಸ್ ಅಂದರೆ ಡೈರೆಕ್ಟ್ ಸಂಸ್ಕೃತದಲ್ಲಿರೋದು ಕನ್ನಡದಲ್ಲಿ ಅದೇ. ತದ್ಭವ ಅಂದರೆ ಸಂಸ್ಕೃತ ಟು ಕನ್ನಡ ಡಿಫ್ರೆಂಟ್ ಆಗೋದು, ಸ್ವಲ್ಪ ಸ್ಲೈಟ್ಲಿ ಚೇಂಜಸ್ ಆಗುತ್ತೆ. ಆರ್ಯ ಅಜ್ಜ, ಕಾಯ ಕಜ್ಜ, ಚಂದ್ರ ಚಂದಿರ, ವಿಜ್ಞಾನ ಭಿನ್ನಣ, ನಿತ್ಯ ನಿಚ್ಚ, ಪದ್ಮ ಪದುಮ, ವೀತಿ ಬೀದಿ, ಈ ರೀತಿ. ಇನ್ನು ಕರ್ತು ಕರ್ಮ ಕ್ರಿಯಾಪದ ನೋಡೋಣ. ಯಾವ ರೀತಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರನೆ ಹಂಗೆ ಸೀರಿಯಲ್ ಹೋಗ್ತಾ ಇದ್ದಾನೆ. ಪ್ರಸ್ತುತನ ಮುಖ ಕೈಕಲ್ಲು ತೊಳೆ ಬಂದನು. ಓಕೆ, ಈ ಥರ ಇದೆ. ಇಲ್ಲಿ ಕೆಲಸ ಮಾಡಿ ಯಾರು ಎಂಬುದನ್ನು ಸೂಚಿಸುವ ಕರ್ತು ಪದಗಳು. ಕರ್ತು ಅವರವರ ಹೆಸರು ಬಗ್ಗೆ ಹೇಳ್ತಂದ್ರೆ ಕರ್ತು. ಇಲ್ಲಿ ಕೈ ಕಾಲು ಏನು ಹೇಳ್ತೀವಿ ಇವೆಲ್ಲ ಕರ್ಮ. ಪಾತ್ರೆಗಳು, ಹಣ್ಣುಗಳು ಇವೆಲ್ಲ ಕರ್ಮ ಪದಗಳು. ತೊಳೆದು ಬಂದನು, ಮಾರಿದನು, ತಿಂದನು ಇವೇನು ಕ್ರಿಯಾಪದಗಳು. ಅಂದರೆ ಇಲ್ಲಿ ಕ್ರಮವಾಗಿ ಬರುವ ಮಾರುವ ತಿನ್ನುವ ಕೆಲಸವನ್ನು. ಓಕೆ, ನಿಮಗೆ ಅರ್ಥ ಆಯ್ತು ಅನ್ಕೋತೇನೆ. ಕರ್ತು ಕರ್ಮ ಕ್ರಿಯಾ. ರಾಮನು ಶಾಲೆಗೆ ಹೋದನು ಕ್ರಿಯಾಪದ. ಕರ್ಮ ಏನು, ಶಾಲೆಗೆ ಅಂದರೆ ಏನು ಮಾಡ್ದ. ಕರ್ತು ಅಂದರೆ ಯಾರು. ಓಕೆ, ನೋಡಿ ಇಲ್ಲಿ ಪ್ರಶ್ನೆ ಇದೆ. ಕರ್ತು ಅಂದರೆ ಯಾರು, ಕರ್ಮ ಅಂದರೆ ಏನನ್ನು ಯಾರನ್ನು, ಕ್ರಿಯಾಪದ ಅಂದರೆ ಏನು ಮಾಡುವರು ಅದನ್ನು. ಓಕೆ, ಇಲ್ಲಿ ನಿಮಗೆ ಸಂಧಿಗಳ ಬಗ್ಗೆ ನಾನು ಬರೀ ಸ್ಲೈಟ್ ಕನ್ನಡ ಸಂಧಿಗಳು ಮಾತ್ರ ಹೇಳಿದ್ದೆ. ಈಗ ಸಂಸ್ಕೃತ ಸಂಧಿ ಹೇಳ್ತಾ ಇದ್ದೀನಿ. ಸವರ್ಣ ದೀರ್ಘ ಸಂಧಿ. ನೋಡಿ, ಸವರ್ಣ ಹೆಸರಲ್ಲೇ ಇದೆ, ಒಂದೇ ಜಾತಿ ಅಕ್ಷರಗಳು ಅಂದರೆ ಇ ಪ್ಲಸ್ ಇ. ನೋಡಿ, ಉ ಪ್ಲಸ್ ಉ, ಅ ಪ್ಲಸ್ ಆ, ಈ ರೀತಿ ಆಗೋದು. ಓಕೆ, ಒಂದೇ ಜಾತಿ ಸ್ವರಗಳು ಸೇರಬೇಕು. ನೋಡಿ, ಅ ಪ್ಲಸ್ ಆ ಬಂದರೆ ಆ ಥರ ಉತ್ತರ ಆ ಬರುತ್ತೆ. ನೆಕ್ಸ್ಟು ಅ ಪ್ಲಸ್ ಅಂದರೂ ಕೂಡ ಆ ಬರುತ್ತೆ. ಆ ಪ್ಲಸ್ ಅಂದರೂ ಆನೆ ಬರುತ್ತೆ. ಇ ಪ್ಲಸ್ ಇ ಅಂದರೆ ಈ ರೀತಿ ಒಂದೇ ಜಾತಿ ಬಂದರೆ ಸವರ್ಣ ದೀರ್ಘ ಸಂಧಿ. ಗುಣ ಸಂಧಿ ನೋಡಿ, ಇಲ್ಲಿ ಅ ಇರ್ತದೆ, ಇಲ್ಲಿ ಈ ಬಂದರೆ ಎ ಬರುತ್ತೆ. ಹೂ ಬಂದಾಗ ಹೂ ಬರುತ್ತೆ. ರು ಕರು ಬಂದಾಗ ಅರ್ ಬರುತ್ತೆ. ಇಲ್ಲಿ ಯಾವ ರೀತಿ ಅಂದರೆ ಅ ಪ್ಲಸ್ ಇ ಬಂದರೆ ಎ ಬರುತ್ತೆ. ಅ ಪ್ಲಸ್ ಇ ಬಂದರೂ ಕೂಡ ಏನೇ ಬರುತ್ತೆ, ಈ ರೀತಿ. ಈಗ ಅ ಪ್ಲಸ್ ರು ಬಂದರೂ ಕೂಡ ಅರ್ ಬರುತ್ತೆ.
ಅದಕ್ಕೇನಂದ್ರೆ ಗುಣಸಂಧಿ ಅಂತ. ಎಕ್ಸಾಂಪಲ್ ನೋಡಿ, ಚಂದ್ರ ಪ್ಲಸ್ ಉದಯ ಚಂದ್ರೋದಯ. ಇನ್ನು ಪತ್ರ ಲೇಖನ ಬಗ್ಗೆ ಅಷ್ಟೊಂದೇನು ಕೇಳೋದಿಲ್ಲ, ಹಾಗಾಗಿ ಅದ್ರ ಬಗ್ಗೆ ಏನು ಹೇಳಕ್ ಹೋಗಿಲ್ಲ. ಇನ್ನು ಪ್ರಥಮ ಹಂತ, ಎರಡನೇ ಹಂತ ಇಲ್ಲಿ ನೋಡಿ, ಬಟ್ ಆದರೂ ಇರಲಿ, ಕಡ್ಡಾಯ ಕನ್ನಡದಲ್ಲಿ ಹೆಲ್ಪ್ ಆಗುತ್ತೆ ನಿಮಗೆ KPSC ಎಲ್ಲ. ಮೊದಲೇನು ವಿಳಾಸ, ಯಾರಿಗೆ ಬರೆಯುವವರ ವಿಳಾಸ ಹಾಕಬೇಕು, ಗೇತ್ ಹಾಕಬೇಕು, ಅವರ ಡೀಟೇಲ್ಸ್ ಎಲ್ಲ ತುಂಬಬೇಕು. ಎರಡನೇ ಹಂತ, ಯಾರಿಗೆ ಬರೆಯುವವರ ವಿಳಾಸನ ಎಲ್ಲಿ ಬರೆಯಬೇಕು, ಎಡಭಾಗದಲ್ಲಿ. ನೆಕ್ಸ್ಟು ಮಾನ್ಯರೇ ಮಹನೀಯರೇ ಎಂದು ಸಂಬೋಧಿಸಬೇಕು. ನಾಲ್ಕನೇ ಹಂತ, ಅದರಲ್ಲಿ ವಿಷಯದ ಬರೀಬೇಕು, ವಿಷಯ ಅಂತ ಹಾಕಿ ಬರೀಬೇಕು, ಅಂದರೆ ಪತ್ರದ ಸಾರಾಂಶನ ಇಲ್ಲಿ ಬರೀಬೇಕು. ನೆಕ್ಸ್ಟ್ ಒಂದಿನ ಪುಸ್ತಕ ಧನ್ಯವಾದಗಳು, ಒಂದನೇ ಈ ರೀತಿ ಬಂದು. ಏಳನೇ ಹಂತ, ಕೊನೆಯ ಬಲಭಾಗದಲ್ಲಿ ನಿಂತು ನಿಮ್ಮ ವಿಶ್ವಾಸ ಅಂತ ಬರೋದು, ನಿಮ್ಮ ಸಿಗ್ನೇಚರ್ ಅಥವಾ ನಿಮ್ಮ ಹೆಸರನ್ನ ಹಾಕಿ ಒಂದು ಲಕೋಟೆಯಲ್ಲಿ ಹಾಕಿ ಕಳಿಸ್ಬೇಕು. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡಿ, ಇಂದ ಬರೋದು, ಗೆ ಬರೋದು, ಮಾನ್ಯರೇ ಬರೋದು, ಇಲ್ಲಿ ಡೇಟ್ ಹಾಕಬೇಕು, ಇಲ್ಲಿ ವಿಷಯ ಬರೋದು ವಂದನೆಗಳೊಂದಿಗೆ, ಇಲ್ಲಿ ಬರೋದು ನಡೆಯುತ್ತೆ ನೋಡಿ. ಹಿಂಗೆ ಬರೀಬೇಕಂತೆಲ್ಲ, ಬಟ್ ಹಿಂಗೆ ಬರೆದ್ರೆ ಅದ್ಭುತ, ಇಲ್ಲಿ ಬರೆದ್ರು ಕೂಡ ನಡೀತೆ ಅಂತ. ನಿಮ್ಮ ಸಹಿ, ನಿಮ್ಮ ಹೆಸರು ಕೂಡ ಆಗ್ಬೋದು. ನೆಕ್ಸ್ಟು ವೃದ್ಧಿ ಸಂಧಿ. ಓಕೆ, ಇವಾಗ ನಾನು ಸಂಧಿಗಳನ್ನು ಮುಗಿಸಿ ಬಿಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಪಾರ್ಟಲ್ಲಿ ಉಳಿದಂತೂ ಬರುತ್ತೆ. ಸಂಸ್ಕೃತ ಸಂಧಿಗಳು, ಅದರಲ್ಲಿ ವೃದ್ಧಿ ಸಂಧಿ. ಈಗ ಆಲ್ರೆಡಿ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಆಗಿದೆ. ಈಗ ವೃದ್ಧಿ ಸಂಧಿ, ಮೂರನೇ ಸಂಧಿ. ಅಕಾರಗಳ ಮುಂದೆ ಈ ಐ, ಎ ಮತ್ತು ಐ ಬಂದರೆ ಐ ಬರ್ತದೆ, ಅವು ಬಂದರೆ ಅವು ಬರ್ತದೆ. ಓಕೆ, ಎಕ್ಸಾಂಪಲ್ ನೋಡೋಣ. ಏಕೈಕ. ಮೊನ್ನೆ ವಿಲೇಜ್ ಅಕೌಂಟೆಂಟ್ಲಿ ಇದೇ ಸಂಧಿ ಮೇಲೆ ಒಂದು ಪ್ರಶ್ನೆ ಕೇಳಿದ್ದ. ಶಿವ ಪ್ಲಸ್ ಏಕ ಶಿವೈಕ್ಯ. ಇನ್ನು ಎಣ್ ಸಂಧಿ ನೋಡಿ, ಇಲ್ಲಿ ಈ ಋಕಾರಗಳಿಗೆ ಸವರ್ಣವಲ್ಲದ ಸ್ವರಪರವಾದರೆ ಅವಕ್ಕೇನಂತೆ ಏಕಾರವು, ಹೂಕಾರಗಳಿಗೆ ಹೋಕಾರವು, ಋಗೆ ರಕಾರ. ನೋಡಿ, ಇಲ್ಲಿ ಏನಂದರೆ ಈ ಪ್ಲಸ್ ಆ ಮಾಡ್ತಾರೆ, ಇವಾಗ ಸವರ್ಣ ಅಲ್ಲ ಇವೆ ಆ್ಯಕ್ಚುಲಿ. ಇಲ್ಲಿ ಬೇರೆ ಇತ್ಯಾದಿ ಅಂತ ಬರುತ್ತೆ, ಯಾ ಬರುತ್ತೆ. ವ ಬಂದರೆ ಅದೇನು ಎಣ್ ಸಂಧಿ, ಹೆಸರಲ್ಲಿದೆ ಯಾ ಅಂದರೆ ಎಣ್ಣು ಬಂದರೆ. ಓಕೆ, ಇನ್ನು ಪ್ರಬಂಧ ರಚನೆ PSIಗೆ ಹೆಲ್ಪ್ ಆಗುತ್ತೆ. ಓಕೆ, ಮೊದಲನೇದಾಗಿ ವಿಷಯ ಸಂಗ್ರಹವನ್ನು ಮಾಡಿಕೊಂಡಿಟ್ಟಿರ್ಬೇಕು, ಕ್ರಮಬದ್ಧತೆ ಇರಬೇಕು, ಭಾಷೆ ಮತ್ತು ಶೈಲಿ. ಪೀಠಿಕೆ, ವಿವರಣೆ, ಉಪಸಂಹಾರ, 3 ಮೆಥಡ್ ಇರುತ್ತವೆ, ಭಾಷೆ ಮತ್ತು ಶೈಲಿ. ಓಕೆ, ಇನ್ನು ನೆಕ್ಸ್ಟ್ ಪ್ರಾಸಪ್ತಗಳು ಕೆಲ ಪದಗಳನ್ನು ಗಮನಿಸಿ. ಓಕೆ, ಇಲ್ಲಿ ಏನು ಪ್ರಾಸಪದಗಳು ಅಂದರೆ ಒಂದೇ ಥರ ಒತ್ತಕ್ಷರಗಳು ಬರ್ತಾ ಇರ್ತವೆ. ಉದಾಹರಣೆ ನೋಡೋಣ. ನೀರವ, ಗಂಗವ, ಮಳೆಯಾಗಿ ಬಾರವ, ಹೊಳೆಯಾಗಿ ಹರಿಯವ, ಡಿಬವ ಎನ್ನುವುದು ಪ್ರಾಸಪದಗಳು. ದ್ವಿರುಕ್ತಿ ಅಂದರೆ ದ್ವಿ ಅಂದರೆ 2 ಬಾರಿ, ಸಾಮಾನ್ಯವಾಗಿ ಈತ ಕಡೆ ಬೇಗ ಬಾ, ದೊಡ್ಡ ಕಲ್ಲುಗಳಿವೆ, ಬೇಗ ದೊಡ್ಡ ಏನು ದ್ವಿರುಕ್ತಿ. ಜೋಡು ನುಡಿ ಅಂದರೆ ಗಮನಿಸಿ, ಅಂದರೆ ಆ್ಯಕ್ಚುಲಿ ದ್ವಿರುಕ್ತಿ ಮತ್ತು ಜೋಡು ನುಡಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಚಿಕ್ಕ ಮಕ್ಕಳು, ಹಣ್ಣು ಹಂಪಲು, ಈ ರೀತಿ ಇರುತ್ತೆ, ಒಂದೇ ಅಕ್ಷರ ಡಬಲ್ ಬರೋದಿಲ್ಲ. ವೇಷಭೂಷಣ, ಹಣ್ಣು ಹಂಪಲು, ಏನು ಅವುಗಳು ಬೇರೆ ಪದಗಳಿರ್ತವೆ. ಇಲ್ಲಿ ಹಣ್ಣಿಗೆ ಒಂದು ಮೀನಿಂಗ್ ಇದೆ, ಹಂಪಲಿಗೆ ಇಲ್ಲ, ಈ ರೀತಿ ಇರುತ್ತೆ. ಎಲ್ಲರೂ ನೋವು ನಲಿವು. ಓಕೆ, ನೋವು ಅಂದರೆ ಸುಖ ದುಃಖ, ಈ ರೀತಿ ಇರುತ್ತೆ. ಇಲ್ಲಿ ಅನುಕರಣವ್ಯ. ಹಂಪಣನು ಸರಸರ ಹೆಜ್ಜೆ ಹಾಕಿದನು, ಗಾಳಿಯು ಸುಯ್ಯನೆ ಬೀಸಿತು. ನಿರ್ದಿಷ್ಟವಾದ ಅರ್ಥವಿಲ್ಲ, ಅಂದರೆ ನಿರ್ದಿಷ್ಟ ಎಕ್ಸಾಕ್ಟ್ ಅರ್ಥ ಇರೋದಿಲ್ಲ, ಬಟ್ ಆದರೂ ಕೂಡ ಏನಾದರೂ ಧ್ವನಿ ವಿಶೇಷಣದಿಂದ ಏನು ಅನುಕರಣವ್ಯಗಳು, ಅಂದರೆ ಅನುಕರಣೆ ಮಾಡ್ಬೋದು. ಪಟಪಟನೆ ಬಿದ್ದವು. ಓಕೆ, ಇಲ್ಲಿ ಅರ್ಥ 2 ಸೇರಿಸಿ ಬರುತ್ತೆ, ಜುಳು ಪಟ ಈ ರೀತಿ. ನೆಕ್ಸ್ಟು ಇಲ್ಲಿ ಚಿಹ್ನೆಗಳ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಓಕೆ, ಅವನ್ನ ಯಾವ ರೀತಿ ಬಳಸೋದು ಅಂತ ಹೇಳ್ತಾ ಇದ್ದೀನಿ ಈಗ. ಪೂರ್ಣ ವಿರಾಮ ಅದಕ್ಕೆ ಒಂದು ವಾಕ್ಯದ ಕೊನೆಯಲ್ಲಿ ಬಳಸ್ತೀವಿ. ಅರ್ಧ ವಿರಾಮ ವಾಕ್ಯದ ನಡುವೆ ಬಳಸ್ತೀವಿ. ಇನ್ನು ಅಲ್ಪ ವಿರಾಮ ಒಂದು ಏನೋ ಬಳಕೆ ಯಾವ ರೀತಿ ಅಂದರೆ
ಒಂದೇನೋ ಸೆಂಟೆನ್ಸ್ ಬರೋದು ಮತ್ತು ಕಾಮ ಹಾಕಿ ಮತ್ತು ವಸ್ತುಗಳ ಹೆಸರು ಬರೆದ್ರೆ ಕರೆದು ಕರ್ಮ ಕ್ರಿಯಾಪದ ಈ ರೀತಿ ಬರೆದ್ರೆ. ಪ್ರಶ್ನಾರ್ಥಕ ಪ್ರಶ್ನೆ ಮಾಡುವಾಗ ಭಾವಸೂಚನೆ ಭಾವನೆಗಳನ್ನ ಬಳಸುವಾಗ ಆಶ್ಚರ್ಯ ಸೂಚಕ ಹಬ್ಬ ಅದೇನಿದು ಈ ರೀತಿ ಇದ್ರೆ. ಈಗ ಲೇಖನ ಚಿಹ್ನೆಗಳು. ಓಕೆ, ಈಗ ಆಲ್ರೆಡಿ ಒಂದಿಷ್ಟು ಮಾಡಿದ್ರೆ ಅಲ್ಪ ವಿರಾಮ ಪೂರ್ಣ ವಿರಾಮ. ಈಗ ನೆಕ್ಸ್ಟ್ ಇನ್ನೊಂದಿಷ್ಟು ಚಿಹ್ನೆ ಈ ರೀತಿ ಬಂದರೆ ಅನಂತರ ವಿವರಣಾತ್ಮಕ ಚಿಹ್ನೆ ಅಂತ ಕರೀತಾರೆ. ಇದಕ್ಕೆ ವಿವರಣೆ, ಅದನ್ನು ಹಾಕಿ ವಿವರಣೆ ಹೇಳೋದು ಚಿಹ್ನೆ. ಇದೇನು ಬಳಕೆ ಇದೆ, ಇದು ಹಿರಣ್ಯ ರೋಮ ಪದಕ್ಕೆ. ಈಗ ಡಬಲ್ ಕಾಮ ಅಂತ ಕರೀತಾರೆ, ಡಬಲ್ ಫಸ್ಟ್ ಫೇಸ್ ಅಂತ ಕರೀತಾರೆ. ಇಲ್ಲಿ ಇದು ಸಿಂಗಲ್ ಕೊಟ್ಟೆಡು, ಇದು ಡಬಲ್ ಕೊಟ್ಟೆಡು. ಓಕೆ, ಉದ್ಧರಣ ಚಿಹ್ನೆ ಅಂತ ಕೂಡ ಕನ್ನಡದಲ್ಲಿ ಕರೀತಾರೆ. ಇನ್ನೊಂದು ಬ್ರಾಕೆಟ್ ಅಂತ ಕರೀತಾರೆ. ಅದು ಎದಕ್ಕಂದ್ರೆ ಏನಾದರೂ ಇಂಪಾರ್ಟೆಂಟ್, ಈ ಕೊಕ್ಕರೆಗೆ ಇನ್ನೊಂದು ಅರ್ಥ ಇದೆ ನೀರು ಹಾಕಿ, ಅದನ್ನು ಕೂಡ ಇಲ್ಲಿ ಹಾಕ್ಬಿಡೋದು. ಇಲ್ಲಿ ನೀವು ಈ ಒಂದು ಸಂಧಿಗೆ ಎರಡಕ್ಕೂ ಎಕ್ಸಾಂಪಲ್ ಕೊಡಬೇಕು. ನೀವು ಇಲ್ಲಿ ಹಾಗೆ ಹೋಮ್ವರ್ಕ್ನ ಮಾಡ್ತಾ ಇರಬೇಕು, ಅಂದರೆ ನಿಮಗೆ ಈಸಿ ಆಗುತ್ತೆ. ಕೆಳಗಿನ ಪದಗಳನ್ನು ಗಮನಿಸಿರಿ. ಅರಸನ ಅರಮನೆ. ಓಕೆ, ಇಲ್ಲಿ ಏನೋ ನಿಮಗೆ ಎರಡಕ್ಕಿಂತ ಹೆಚ್ಚು ಪದಗಳು ಲೋಪವಾದ ರೀತಿಯಲ್ಲಿ ಸಮೋಸ ಅಲ್ಲ ಸಮಾಸ ನೆನಪಿರಲಿ. ಸಮಾಸ ಅಲ್ಲ ಸಮಾಸ, 2 ಅಥವಾ 3 ಪದಗಳು ಸೇರಿದ್ರೆ ಸಮಾಸ. ಓಕೆ, ಅರಸನ ಪ್ಲಸ್ ಮನೆ ಅರಮನೆ. ಇಲ್ಲಿ ಅರಸ. ಓಕೆ, ಅರಸನಿಂದ ಮನೆಗೆ ಒಂದು ಶೋಭೆ ಬಂದಿದೆ. ಸಮಾಸಗಳಲ್ಲಿ ಒಟ್ಟು 8 ವಿಧಗಳು ಬರ್ತವೆ. ಓಕೆ, ಇದು ನೆಕ್ಸ್ಟ್ ನಾನು 2ನೇ ಪಾರ್ಟಲ್ಲಿ ಹೇಳ್ತೀನಿ. ಓಕೆ, ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾಕಂದರೆ ಇದು ನೀವು ಯಾವ ರೀತಿ ಕಮೆಂಟ್ ಹಾಕ್ತಾರೆ ನೋಡಿ, ಅದ್ರ ಮೇಲೆ ನಾನು 2ನೇ ಒಂದು ವಿಡಿಯೋನ ಯಾವ ರೀತಿ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ. ಓಕೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.